ಹಾಸನ ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಿಂಗಳ ಬಳಿಕ ವಿಡಿಯೋ ಮೂಲಕ ಪ್ರಜ್ವಲ್ ಉತ್ತರ ಕೊಟ್ಟಿದ್ದಾರೆ. ವಿಡಿಯೋದಲ್ಲಿ ಕೇವಲ ಪ್ರಜ್ವಲ್ ಕಾನೂನಿನ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆರೋಪದ ಬಗ್ಗೆ ಮಾತಾಡಿಲ್ಲ. ಇಡೀ ವಿಡಿಯೋವನ್ನು ಗಮನಿಸಿದ್ರು ಕೂಡ ಅದರಲ್ಲಿ ಅತ್ಯಾಚಾರ ಆರೋಪ ಏನು ಅವ್ರ ಮೇಲೆ ಬಂದಿದೆ ಅದರ ಬಗ್ಗೆ ಅವರು ಮಾತಾಡಿಲ್ಲ. ಬದಲಾಗಿ ಲೀಗಲಿ ಒಂದು ಸ್ವಲ್ಪ ಈ ಸೇಫ್ ಗೇಮ್ ಆಡ್ದಂಗೆ ಕಾಣಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ. ಅಥವಾ ಲೀಗಲ್ ಟೀಮ್ನ ಏನಾದರೂ ಸೂಚನೆಯ ಮೇರೆಗೆ ಈ ರೀತಿ ಮಾತನಾಡಿದ್ರ ಗೊತ್ತಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಬರೋಬ್ಬರಿ 31 ದಿನದ ನಂತರ ಪ್ರಜ್ವಲ್ ವಿಡಿಯೋ ಮಾಡಿ ಅದಕ್ಕೊಂದಿಷ್ಟು ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲಿದ್ದೀನಿ ಅಂತಲೂ ಹೇಳಲ್ಲ ವಿಡಿಯೋದಲ್ಲಿ. ಸೊ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಲೀಗಲಿ ಮುಂದೆ ಎದುರಿಸಬೇಕಾದಂಥ ಯುದ್ಧಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಈ ವಿಡಿಯೋದಿಂದಲೇ ಮಾಡ್ತಾ ಇರೋದಾ ಪ್ರಜ್ವಲ್ ರೇವಣ್ಣ? ಖಂಡಿತ ರಕ್ಷಿತ್, ಇದು ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂದರೆ ಈಗ ಇಲ್ಲಿ ತನಕ ಅವ್ರ ಮೇಲೆ ಬಂದಿರುವಂಥ ಆರೋಪಕ್ಕೆ ಮೊದಲಿಂದಲೇ ಅಂದರೆ ತಾನು ಬರೋಕ್ಕೆ ಮುಂಚಿಂದಲೇ ಪ್ರೀ ಪ್ಲಾನ್ ಆಗಿ ಉತ್ತರ ಕೊಡುವಂತಹ ಕೆಲಸವನ್ನು ಇಲ್ಲಿ ಪ್ರಜ್ವಲ್ ಮಾಡಿದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂತಂದರೆ ಮೊದಲನೇ ಪ್ರಶ್ನೆಗೆ ಅವ್ರು ಕೊಡುವಂಥದ್ದು ನಾನು ಇಷ್ಟು ದಿನ ಎಲ್ಲಿದ್ದೆ, ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ತೀನಿ, ಎಲ್ಲಿದ್ದೀನಿ ಅಂತ ಹೇಳ್ತಾರೆ. ಆದರೆ ಅದನ್ನು ಎಲ್ಲೂ ಕೂಡ ಉತ್ತರ ಕೊಡೋದಿಲ್ಲ. ಆದರೆ ಅದ್ರ ಬದಲಾಗಿ ಹೇಳುವಂಥದ್ದು ಏನಂತಂದರೆ ಫಸ್ಟ್ ಕ್ಲಾರಿಟಿ ಕೊಡೋದು ನೋಡೋದಂದ್ರೆ ಇದರಲ್ಲಿ ಫಸ್ಟ್ ಕ್ಲಾರಿಟಿ ನಾವು ನೋಡ್ತಾ ಹೋಗ್ಬೋದು ಎಸ್ಕೇಪ್ ವಿಚಾರ ಬಂದಂಥ ಸಂದರ್ಭದಲ್ಲಿ. ಅಂದರೆ ಏನು ಕೇಸ್ ದಾಖಲಾದ ತಕ್ಷಣ ಎಸ್ಕೇಪ್ ಆದರು ಅಂತ ಹೇಳ್ತಾರೆ. ಇಲ್ಲ, ನಾನು ಓದಂತಹ ಬಳಿಕ FIR ಆಯಿತು ಅನ್ನೋ ಪಾಯಿಂಟನ್ನು ಉಲ್ಲೇಖ ಮಾಡೋ ಮೂಲಕ ಇಲ್ಲಿ ನಾನು ಎಸ್ಕೇಪ್ ಆಗಿಲ್ಲ, ಅಂದರೆ ನಾನು ಪ್ರೀ ಪ್ಲಾನ್ ಆಗಿತ್ತು ಫಾರಿನ್ಗೆ ಹೋಗುವಂಥದ್ದು, ನಾನು ಅದರಂತೆ ನಾನು ಫಾರಿನ್ಗೆ ಹೋಗಿದ್ದೀನಿ, ಅದಾದ ಬಳಿಕ ನೀವು FIR ಮಾಡಿದ್ರೆ ಅನ್ನೋ ಪಾಯಿಂಟನ್ನು ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇದಕ್ಕೂ ಕೂಡ ನ್ಯೂಸ್ ಫಸ್ಟ್ ಕ್ಲಾರಿಫಿಕೇಶನ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತು. SIT ಮೂಲಗಳಿಂದ ಮಾಹಿತಿಯನ್ನು ಕೂಡ ನಾವು ಚೆಕ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಈಗ ನಮಗೆ ಸಿಕ್ಕಿದಂತಹ ಕ್ಲಾರಿಟಿ ಏನಂತಂದರೆ ಇಲ್ಲಿ 25ನೇ ತಾರೀಕು ಏಪ್ರಿಲು ಇಲ್ಲಿ ಅವರು ಟಿಕೆಟ್ ಬುಕ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಾದ ಬಳಿಕ 27ಕ್ಕೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲಿಂದ ಎಸ್ಕೇಪ್ ಆಗುವಂಥದ್ದು, ಅಂದರೆ ಇಲ್ಲಿಂದ ಹೊರಗಡೆ ಹೋಗಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಮೊದಲನೇ ಕ್ಲಾರಿಟಿ ಕೊಡೋದೇನಂತಂದರೆ ಈ ಪ್ರಕರಣದಲ್ಲಿ ನಾನು ಓಡಿ ಹೋಗಿಲ್ಲ, ಬದಲಾಗಿ ನಾನು ಓದಂತಹ ಬಳಿಕ ಕೇಸ್ ದಾಖಲಾಗಿದೆ ಅನ್ನುವಂತಹ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮಾಡ್ತಾರೆ. ಅಂದರೆ ಇಲ್ಲಿ ಲೀಗಲ್ ಆಗಿ ಪ್ಲಾನ್ ಆಗಿ ಅವರ ವಕೀಲರ ಮೂಲಕ ಸಂಪರ್ಕಿಸಿ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಇಲ್ಲ ಮುಂದೆ ಬರುವಂಥ ಕಾನ್ಸಿಕ್ವೆನ್ಸ್ ಏನಿದೆ ಅಂದರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಮುಂದೆ ಇದೇ ಪ್ರಶ್ನೆ ಆಗುವಂಥ ಸಾಧ್ಯತೆ ಇದೆ ಕೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ. ಅಂದರೆ ಆರೋಪಿ ಪ್ರಕರಣಕ್ಕೆ ಇದರ ಈಗ ಮುಂದೆ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇಲ್ಲಿ ಜಾಮೀನು ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅರೆಸ್ಟ್ ಆದಂತಹ ನಂತರ. ಆಗ ಈ ಒಂದು ಪಾಯಿಂಟನ್ನು SIT ಉಲ್ಲೇಖ ಮಾಡುತ್ತೆ. ಅಂದರೆ ಆರೋಪಿ ತನಿಖೆಗೆ ಸಹಕರಿಸಿಲ್ಲ, ಪ್ರಕರಣ ದಾಖಲಾಗಕ್ಕೆ ಮುಂಚೆನೇ ಎಸ್ಕೇಪ್ ಆದರೂ ಅನ್ನೋ ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಅದಕ್ಕೆ ಮೊದಲೇ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ನಾನು ಪ್ರೀ ಪ್ಲಾನ್ ಇತ್ತು ಹೋಗುವಂಥದ್ದು ಅನ್ನೋಂತೇಳಿ ಮೊದಲನೇದಕ್ಕೆ ಕ್ಲಾರಿಫಿಕೇಶನ್ ಕೊಡೋದು. ಎರಡನೇದಾಗಿ ಇಷ್ಟು ದಿನ ಯಾಕಪ್ಪ ತಲೆ ಮಾಡಿಸ್ಕೊಂಡಿದ್ದೆ ಅಂದರೆ 30 ದಿನಗಳ ಕಾಲ, ಅಂದರೆ ಕೇಸ್ ದಾಖಲಾಗುವಂಥದ್ದು 27ನೇ ತಾರೀಕು ಸಂಜೆ, ಅಂದರೆ 28ನೇ ತಾರೀಕು ರಿಜಿಸ್ಟರ್ ಆಗುವಂಥದ್ದು. ಅಂದರೆ ಕೇಸ್ ರಿಜಿಸ್ಟರ್ ಆದಂತಹ ಬಳಿಕ ಇಲ್ಲಿ ತನಕ ಅಂದರೆ 27ರಿಂದ 27 ಈಗ ನೋಡಿದ್ರೆ 31 ದಿನ ಕಳೆಯುವಂಥದ್ದು. ಹೀಗಾಗಿ ಇಲ್ಲಿ ತನಕ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ಅವ್ರ ಕಡೆಯಿಂದ ಕ್ಲಾರಿಫಿಕೇಶನ್ ಇದೆ ಅಂತಂದರೆ ನಾನು ಇಲ್ಲಿಂದ ಎಸ್ಕೇಪ್ ಆದಂಥ ಬಳಿಕ ಅಂದರೆ ಇಲ್ಲಿಂದ ಹೋದಂತಹ ಬಳಿಕ 3-4 ದಿನಗಳ ನಂತರ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿದೆ. ಆಗ ನನಗೆ ಗೊತ್ತಾಗಿದೆ ಅಂತಂದರೆ ನನ್ನ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಅಂತೇಳಿ. ಜೊತೆಗೆ ಕಾಂಗ್ರೆಸ್ನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಆ ಟೈಮಲ್ಲಿ ಅವರು ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳಿದರು. ಅಂದರೆ 400ಕ್ಕೂ ಹೆಚ್ಚು ಮಂದಿಯನ್ನು ಪ್ರಜ್ವಲ್ ರೇವಣ್ಣ ರೇಪ್ ಮಾಡಿದ್ರೆ ಅನ್ನೋಂತಹ ಆರೋಪವನ್ನು ಏನು ಮಾಡಿದ್ರು ಸ್ಟೇಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ, ಇದರಿಂದ ನನಗೆ ಏನೋ ಡಿಪ್ರೆಷನ್ಗೆ ಒಳಗಾಗಿದ್ದೆ, ಹೀಗಾಗಿ ನಾನು ಒಂಟಿಯಾಗಿರಬೇಕು ಅಂತ ಬಯಸಿದ್ದೆ, ಹೀಗಾಗಿ ನಾನು ಇಷ್ಟು ದಿನಗಳ ಕಾಲ ಉತ್ತರ ಕೊಟ್ಟಿಲ್ಲ ಅಂತೇಳಿ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸ ಮಾಡ್ತಾರೆ. ಅಂದರೆ ಇದು ಕೂಡ ಕೋರ್ಟ್ನಲ್ಲಿ ಪ್ರಶ್ನೆ ಆಗುತ್ತೆ. ಅಂದರೆ ಆರೋಪಿ 31 ದಿನಗಳ ಕಾಲ ತಲೆಮರೆಸ್ಕೊಂಡಿದ್ರು, ಅದಾದ ಬಳಿಕ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಮಾಡಿದರೆ ತಲೆಮರೆಸ್ಕೊಂಡಿದ್ರು ಅನ್ನೋ ಪಾಯಿಂಟ್ ಏನಿದೆ ಇದು ಕೋರ್ಟ್ ಮುಂದೆ ಬರುವಂಥ ಸಾಧ್ಯತೆಗಳಿದೆ. ಮತ್ತು ಯಾವುದೇ ಒಂದು ಕೇಸ್ ರಿಜಿಸ್ಟರ್ ಆದಂಥ ಸಂದರ್ಭದಲ್ಲಿ ಆರೋಪಿ ವಿಚಾರಣಾಧೀನ ಅಧಿಕಾರಿ ಮುಂದೆ ಹಾಜರಾಗದೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ, ಕೈಗೆ ಸಿಗದಿದ್ದಂಥ ಸಂದರ್ಭದಲ್ಲಿ ಇದು ಕೂಡ ಬೇಲ್ ರಿಜೆಕ್ಟ್ ಮಾಡೋದಕ್ಕೆ ಒಂದು ಗ್ರೌಂಡ್ ಆಗುತ್ತೆ. ಹೀಗಾಗಿ ಇಲ್ಲೇ ಒಂದು ಅದಕ್ಕೂ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ಪಾಯಿಂಟ್ ಉಲ್ಲೇಖವನ್ನು ಮಾಡ್ತಾರೆ, ದಾಖಲಾಗಿರುವಂಥ ಸುಳ್ಳು ಕೇಸ್ ಅಂತೇಳಿ. ಅಂದರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ಇದ್ದಾರೆ ಎನ್ನಲಾದ ಅನ್ನೋ ಒಂದು ಪಾಯಿಂಟನ್ನು ಇಲ್ಲಿ ತನಕ ಇರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಈ ಪ್ರಕರಣದಲ್ಲಿ ಪ್ರಜ್ವಲ್ ಇದ್ದಾರೆ ಅಂತ ಹೇಳ್ತಿರುವಂಥದ್ದು ಆ ದೂರು ಕೊಟ್ಟಿರುವಂತಹ 3 ಜನ ಸಂತ್ರಸ್ತರು ಜೊತೆಗೆ ಕೆಲವೊಂದಷ್ಟು ಮಂದಿ ಸ್ಟೇಟ್ಮೆಂಟ್ಗಳು ಬರ್ತಿರುವಂಥದ್ದು. ಆದರೆ ಆ ಪ್ರಕರಣವೇ ಸುಳ್ಳು ಅನ್ನೋ ಒಂದು ಆರೋಪ ಮಾಡುವಂತಹ ಮೂಲಕ ಇಲ್ಲಿ ಪ್ರಜ್ವಲ್ ಅವರು ಪ್ರಕರಣಕ್ಕೆ ಇನ್ನೊಂದು ರೀತಿ ಟ್ವಿಸ್ಟ್ ಕೊಡುವಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಆ ವಿಡಿಯೋಗೂ ನನಗೂ ಸಂಬಂಧ ಇಲ್ಲ ಅಂತೇಳಿ ಪರೋಕ್ಷವಾಗಿ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರಾ ಅನ್ನುವಂತಹ ಡೌಟ್ ಕೂಡ ಕ್ಲಿಯರಿಟಿ ಸಿಗುವಂಥದ್ದು. ಅಂದರೆ ಮೇಲ್ನೋಟಕ್ಕೆ ನೋಡೋದಾದರೆ ಇವತ್ತಿನ ವಿಡಿಯೋ ಬಿಡುಗಡೆ ಹಿಂದೆ ಒಂದಷ್ಟು ಜನ ಕಾನೂನು ತಜ್ಞರ ಸಲಹೆ ಇರುವಂಥ ಸಾಧ್ಯತೆ ಇದೆ. ಜೊತೆಗೆ ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಬಂದಂಥ ಆರೋಪಗಳೇನಿತ್ತು ಆ ಆರೋಪಗಳಿಗೆ ಅವರು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ರ ಅನ್ನುವಂತಹ ಕ್ಲಾರಿಟಿ ಕೂಡ ಸಿಗ್ತಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ನೆಕ್ಸ್ಟ್ ಏನು ಅಂತ ನೋಡೋದಾದ್ರೂ ಕೂಡ ಪ್ರಜ್ವಲ್ ಅವರ ಸ್ಟ್ಯಾಂಡ್ ಇಲ್ಲಿ ನೇರವಾಗಿ ಕಂಡು ಬರ್ತಿರುವಂಥದ್ದು, ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹ ಸ್ಟ್ಯಾಂಡನ್ನು ಮುಂದೆ ಬಂದಾಗಲೂ ಅವರು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥದ್ದು. ಇದೇ ಸ್ಟ್ಯಾಂಡ್ನ ಕೋರ್ಟ್ನಲ್ಲೂ ಕೂಡ ಮುಂದುವರಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ರಕ್ಷಣೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.